ನಮಸ್ಕಾರ. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅಯ್ಯೋ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ನಮ್ಮ ಮನೆ ಎರಡು ಕರುಗಳಿಗೆ ಏನಾಯ್ತದೋ ಗೊತ್ತಿಲ್ಲ, ಅಮ್ಮ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಬ್ಬರೂ. ನೋಡಿ, ಹಸುಗಳೆಲ್ಲರಿಗೂ ಹಾಲು ಕೊಟ್ಟಾಯಿತು. ಇವಳು ಒಬ್ಬಳು ಇವತ್ತು ಕರು ಹಾಕ್ಬೋದು ಅಂದ್ಕೊಂಡಿದ್ದೀನಿ. ಮನಗಿಲ್ಲ ಯಾಕೋ ಆ ಥರದಿಂದನೂ ಆ ಕಡೆ ಈ ಕಡೆ ಓಡಾಡೋದು ಹಂಗೆ ಆಡ್ತಾಯಿದ್ಲು ಸ್ವಲ್ಪ. ಇವತ್ತು ಅಂದರೆ ಇವತ್ತು ಅಥವಾ ಇವತ್ತು ಸಂಜೆ ಒಟ್ಟಲ್ಲಿ ಇವತ್ತು ಸಂಜೆ ಅಷ್ಟೊತ್ತಿಗೆ ಕರು ಹಾಕ್ಬೋದು ಅಂದ್ಕೊಂಡಿದ್ದೀನಿ. ನೋಡಬೇಕು. ಹೈನುಗಾರಿಕೆ ಲಾಭನ ಮಾಡ್ಬೋದಾ ಬೇಡವಾ ಅಂತ ಕೇಳಿದ್ದೀರಿ. ಅದಕ್ಕೆ ನನ್ನ ಹೇಳೋದಾದರೆ ಹೈನುಗಾರಿಕೆ ಲಾಸನೂ ಅಲ್ಲ ಲಾಭನೂ ಅಲ್ಲ, ಅದು ನೀವು ಮಾಡೋದ್ರ ಮೇಲೆ ಬಿಟ್ಟಿದ್ದು. ಹೈನುಗಾರಿಕೆ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಲಾಭನೇ ಆಗುತ್ತೆ. ನಾವು ಏನೋ ನಮಗೆ ಕಷ್ಟ ಆಯಿತು ಮಾಡೋಕ್ಕಾಗಲಿಲ್ಲ, ಒಂದು ಟೈಮ್ ಅತ್ತಾಗಿ ಈ ಕಡೆ ಹೋಗೋಕ್ಕಾಗಲ್ಲ, ನಮಗೆ ಕಷ್ಟ ಅಂದರೆ ನಷ್ಟ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರೆ, ಬ್ರದರ್ ಹಾಲು ಹಸು ಕರು ಹಾಕಿಲ್ಲ ಅಂತನಾ ಅಥವಾ ಹಾಲು ಲೀಕ್ ಆಯ್ತದೆ ಒಟ್ಟಿನಲ್ಲಿ. ಕರು ಹಾಕೋದಕ್ಕೆ ಮುಂಚೆನೂ ಗೊತ್ತಿಲ್ಲ, ಇಲ್ಲ ಕರು ಹಾಕಿದ್ಮೇಲೆ ಅಂತ ಗೊತ್ತಿಲ್ಲ. ಹಾಲು ಲೀಕ್ ಆಯ್ತೈತೆ, ಮನಗಿದ್ದಾಗೆಲ್ಲ ಲೀಕ್ ಆಯ್ತದೆ ಟೈಮಿಗೆ ಅಂತ. ಅದು ಹಾಲು ಹೆಚ್ಚಿನದಾಗಿ ಕೆಚ್ಚಲಿ ಸ್ಟೋರೇಜ್ ಮಾಡೋಕ್ಕೆ ಜಾಗ ಇಲ್ಲ ಅಂದರೆ ಆ ಥರ ಆಗುತ್ತೆ. ಅದಕ್ಕೆ ನೀವು ಗಬ್ಬದಲ್ಲಿ ಅದಕ್ಕೆ ಕೆಚ್ಚಲು ಚೆನ್ನಾಗಿ ಮಾಡೋವಂಗೆ ಮೆಡಿಷನ್ಸು ಏನಾರು ಕೊಟ್ಟಿರ್ತೀರಿ, ಹಂಗಾಗಿ ಅದು ಆಯ್ತಾ ಇರುತ್ತೆ. ಮತ್ತು ಗಬ್ಬದಸ್ಗಳಿರುವಾಗ ಐರನ್ ಟ್ಯಾಬ್ಲೆಟ್ ಬರುತ್ತಲ್ಲ, ಐರನ್ ಟ್ಯಾಬ್ಲೆಟ್ ಕೊಟ್ಟರೆ ನೀವು ಗಬ್ಬದ ಹಸ್ಕೊಳ್ಗೆ ಅಂತಲೇ ಬರುತ್ತೆ ಐರನ್ ಟ್ಯಾಬ್ಲೆಟ್, ಅದನ್ನಾರು ಕೊಡ್ಬೋದು. ಇಲ್ಲ ಮಾಮೂಲಿ 140-150 ರೂಪಾಯಿಂದು 1000 ಟ್ಯಾಬ್ಲೆಟ್ ಇರುತ್ತೆ ಮಾಮೂಲಿ ಐರನ್ ಟ್ಯಾಬ್ಲೆಟು. ಮನುಷ್ಯರು ಆದರೂ ಆಯಿತು, ದನಿಗಾರು ಆಯಿತು, ಎಲ್ಲದಕ್ಕೂ ಅಡುಗೆ ಇರುತ್ತೆ ಅದು ಐರನ್ ಟ್ಯಾಬ್ಲೆಟು. ಅದೊಂದು ಡಬ್ಬ ತಂದು ಮಡಿಕೊಂಡು ಬೆಳಗ್ಗೆ ಸಂಜೆ ಒಂದೊಂದು 5 ಮಾತ್ರೆ ಹಾಕೋದ್ರಿಂದ ಗಬ್ಬದಸ್ಕೊಳಿಗೆ ಕರು ಹಾಕ್ಬೇಕಾದ್ರೆ ಸುಸ್ತಾಗೋದಿಲ್ಲ, ಮತ್ತು ಕರುನೂ ಚೆನ್ನಾಗಿರುತ್ತೆ, ಹಸುನೂ ಚೆನ್ನಾಗಿರುತ್ತೆ. ಮತ್ತು ಹಾಲು ಲೀಕೇಜ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಅದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕರು ಹಾಕಿದ್ಮೇಲೆ ಹಾಕ್ಬಾರ್ದು, ಕರು ಹಾಕಿದ್ಮೇಲೆ ಹಾಕೋದ್ರಿಂದ ಹಾಲು ಸ್ವಲ್ಪ ಡೌನ್ ಆಗುತ್ತೆ. ಐರನ್ ಟ್ಯಾಬ್ಲೆಟ್ ಹಾಕಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ಕೊಡೋದ್ರೆ ಸ್ವಲ್ಪ ಡೌನ್ ಆಗುತ್ತೆ. ಇನ್ನು ಅವರು ಇನ್ನೊಂದು ಕಮೆಂಟ್ ಮಾಡಿದರು, ವಾರಕ್ಕೊಂದು ಸತಿ ಕರುಗೆ ಗಂಜಲ ಹುಯ್ಬೇಕಾದ್ರೆ ರಕ್ತ ಬರುತ್ತೆ ಗಂಜಲದಲ್ಲಿ, ಅಥವಾ ಕೆಂಪು ಗಂಜಲ ಹುಯ್ತೈತೆ ಅಂತ. ಅದಕ್ಕೆ ನಾನು ಹೇಳೋದಷ್ಟೇ, ಕರುಗಳು ಅಂದರೆ ಏಕಾಏಕಿ ನೀರು ಕುಡಿಸಿರೋಕ್ಕಿಲ್ಲ. ಒಂದು ವರ್ಷದ್ದು ಕರು ಪಡ್ಡೆ ಅಂತ ಅವ್ರು ಹೇಳಿರೋದು. ಏಕಾಏಕಿ ನೀವು ನೀರು ಕುಡಿಯೋಕೆ ಬಿಡ್ತೀವಿ ಅಂದಾಗ ಏಕಾಏಕಿ ಅವೇನು ಕರುಗಳು ಗೊತ್ತಾಗೋದಿಲ್ಲ, ಸುಮ್ಮನೆ ಸಿಕ್ಕಾಬಟ್ಟೆ ನೀರು ಕುಡಿದು ಬಿಡ್ತವೆ. ಸಣ್ಣ ಕರುಗಳಿಂದ ನೀರು ಪಟ ಮಾಡಿದರೆ ಅಷ್ಟು ಕುಡಿಯೋದಿಲ್ಲ. ಕರು 15 ದಿವಸಕ್ಕೆ ನೀರು ಪಟ ಮಾಡಬೇಕು. ಒಂದು ಸ್ವಲ್ಪ ನೀರು ಕೊಡ್ತಾಯಿದ್ರೆ ಅಷ್ಟು ನೀರು ಒಂದೇ ಸತಿ ಎಷ್ಟು ಬೇಕು ಅಷ್ಟು ಕುಡಿದ್ಬಿಟ್ಟು ಸುಮ್ಮನೆ ಆಯ್ತವೆ. ಕೆಲವು ಕರುಗಳಂತೂ ಒಂದೊಂದು ಬಕೆಟ್ 2 ಬಕೆಟು ಸುಮ್ಮನೆ ಕುಡಿತಾನೆ ಇರ್ತವೆ, ಎಷ್ಟು ನೀರು ಹಾಕಿದ್ರು. ಅಂಥವು ರಕ್ತ ಗಂಜಲ ಹುಯ್ಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಜೊತೆಗೆ ಈ ಬೇಬಿಸಿ ಅಂದರೆ ಉಣ್ಣಿ ಜ್ವರ ಅಂತ ಬರ್ತದೆ. ಉಣ್ಣಿ ಜ್ವರ ಬತ್ತು ಅಂದರೆ ಗಂಜಲ ಹುಯ್ತದೆ. ಅಂದರೆ ಅದು ಯಾವಾಗಲೂ ಒಂದು ವಾರಕ್ಕೊಂದು ಸತಿ ಆ ಥರ ಆಯ್ತೈತೆ ಅಂದರೆ ನನ್ನ ಪ್ರಕಾರ ಅದು ನೀರು ಜಾಸ್ತಿ ಕುಡಿತೈತೆ ಕರು ಅಂತ. ಅಂಥವಕ್ಕೆ ಏನು ಮಾಡಬೇಕು ಅಂದರೆ ನೀವು ಒಂದೊಂದು 2 ಲೀಟ್ರ್ನಷ್ಟು 2 ಗಂಟೆ 3 ಗಂಟೆ ಬಿಟ್ಟು ನೀರು ಸಂದ್ಲಕ್ಕೂ ತೋರಿಸ್ತಾ ಇರ್ಬೇಕು. ಅವಕ್ಕೆ 2 ಗಂಟೆ 1 ಗಂಟೆಗೆ ಒಂದು ಸತಿ ಒಂದೊಂದು 2 ಲೀಟ್ರ್ 3 ಲೀಟ್ರ್ ನೀರು ಕುಡಿಸ್ತಾ ಇದ್ದರೆ ನಮ್ಗೆ ಯಾವಾಗಲೂ ನೀರು ಸಿಗ್ತದೆ ಅಂತ ಆ ಕರುಗಳಿಗೆ ಮೈಂಡು ಬಂದುಬಿಡ್ಬೇಕು. ಆಗ ಒಂದು ಸ್ವಲ್ಪ ನೀರು ಕುಡಿಯೋದು ಕಮ್ಮಿ ಮಾಡ್ತವೆ, ಆಗ ಆ ಸಮಸ್ಯೆ ದೂರ ಆಯ್ತದೆ. ಒಂದೇ ಸತಿ ಜಾಸ್ತಿ ನೀರು ಕುಡ್ಸೋದ್ಕಿಂತ ಒಂದು 2 ಗಂಟೆ 3 ಗಂಟೆಗೆ 1 ಗಂಟೆಗೆ ಒಂದು ಸತಿ ಒಂದೊಂದು 2 ಲೀಟ್ರ್ 3 ಲೀಟ್ರ್ ನೀರು ಅವಕ್ಕೆ ಆಗಾಗ ತೋರಿಸ್ತಾ ಇದ್ದರೆ ನೀರು ಕುಡಿಯೋಂಥದ್ದನ್ನ ಕಮ್ಮಿ ಮಾಡ್ತವೆ. ಅದೊಂದು ಟ್ರೈ ಮಾಡಿ ಬ್ರದರ್. ಆ ಥರ ಆದರೆ ನೀರು ಜಾಸ್ತಿ ಕುಡಿತಾ ಇದ್ದರೆ ಕೆಂಪು ಗಂಜಲ ಹುಯ್ಯೋದು ನಿಂತೋಯ್ತದೆ. ಮತ್ತು ಬೇಬಿಸಿ ಆಗಿದ್ದರೆ ಹಸ್ಕೊಳ್ಗೆ ಈ ಮಾಮೂಲಿ ಅದಕ್ಕೆ ಟ್ಯಾಬ್ಲೆಟ್ ಬರುತ್ತೆ, ಅದನ್ನ ಹಾಕ್ಕೋಬೋದು. ಡಾಕ್ಟ್ರಿಗಾರ ತೋರಿಸ್ಬೋದು. ಡಾಕ್ಟ್ರ್ ತೋರಿಸಿ ಇಂಜೆಕ್ಷನ್ ಮಾಡಿಸೋದು ಬೆಸ್ಟು ಅನಿಸುತ್ತೆ. ಆ ಥರ ಸಂದ್ಲು ಆಯ್ತಾಯಿದ್ರೆ ಉಣ್ಣಿ ಜ್ವರ ಬರ್ತಾನೆ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಇನ್ನು ಏನೋ ಯಾರೋ ಒಂದು ಕಮೆಂಟ್ ಮಾಡಿತ್ತು, ಹೈನುಗಾರಿಕೆ ಲಾಭನ ನಷ್ಟನ, ಅದೇ ಹೇಳಿದ್ನಲ್ಲ, ಅದು ಮಾಡ್ಕೊಳ್ಳೋದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಮತ್ತು ಕರುಗಳಿಗೆ ಕಾಲಲ್ಲಿ ಮೆಂಡಿಲ್ ನೀರು ತುಂಬ್ಕೊತದೆ ಅಂತ ಅದಕ್ಕೆ ವಿಡಿಯೋ ಮಾಡಿ ಬ್ರದರ್, ಅದ್ರ ಬಗ್ಗೆ ಒಂದು ವಿಡಿಯೋ ಬೇಕು ಅಂತ ಕೇಳಿದ್ದೀರಿ. ಹಸು ಕರು ಹಾಕೋ ದಿವಸ ವಿಡಿಯೋ ಮಾಡ್ತೀನಿ. ಅದು ಏನಕ್ಕೆ ಅಂತ ಅಂದರೆ ಕರು ಹಾಕಿದಾಗ ಅದಕ್ಕೆ ಒಂದು ಸ್ವಲ್ಪ ಪ್ರಿಕಾಷನ್ ತಗೋಬೇಕು. ಕರುಗಳು ಮೆಂಡಿಲಿ ನೀರು ತುಂಬ್ಕೊಳ್ದಂಗೆ ಊದ್ಕೊಳ್ದಂಗೆ. ಅದು ಕರು ಇವತ್ತೇನಾರು ಹಾಕಿದ್ರೆ ಇವತ್ತು ಅಥವಾ ನಾಳೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದೇ ರೀತಿ ಹೈನುಗಾರಿಕೆ ವೀಡಿಯೋಸ್ನೇ ಹೆಚ್ಚಾಗಿ ಮಾಡ್ತಾಯಿರ್ತೀನಿ, ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮಳೆನೇ ಆಗಿತ್ತಿಲ್ಲ, ಈ ಸದ್ಯ ಮಳೆ ಆಯ್ತೈತೆ. ನೆನ್ನೆಯಿಂದ ಸಖತ್ ಮಳೆ ಏನು ಜೀವ ಅಂತ ಸುರಿತೈತೆ.
ನಿಮ್ಮ ಕಡೆ ಹೆಂಗೈತೆ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಮಾತ್ರ ಸಿಕ್ಕಾಬಟ್ಟೆ ಮಳೆ. 2 ದಿನದಿಂದ ಸಖತ್ ಮಳೆ. ಬೆಳಗ್ಗೆನೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಮಳೆ. ಇಲ್ಲಿ ಒಟ್ಟಿನಲ್ಲಿ ಹೆಂಗೋ ಮಳೆ ಹುಯ್ದು ರೈತರುಗಳಿಗೆ ಎಲ್ಲ ಒಂದು ಸ್ವಲ್ಪ ನೀರು ಕೊಡೋಂಗಾದ್ರೆ ಸಾಕಪ್ಪ. ಎಲ್ಲ ಕಡೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಇದ್ರು. ಆರಂಗಿ ಅಂತೂ ತುಂಬ್ಕೊಂಡೈತೆ. ನಮ್ಮ ಆರಂಗಿಲಿ ನೀರಾಗೈತೆ. KRS ನೀರು ಬಿಡ್ತಾವ್ರೆ. ನಮ್ಮ ಕಡೆ ಕಾಲೆಗಳಿಗೆ ನೀರು ಬಿಡ್ತಾರ ಇಲ್ವೋ ಗೊತ್ತಿಲ್ಲ. ಕಾಲೆ ಕೆಲಸ ಅರ್ಧಂಬರ್ಧ ಮಾಡಿಬಿಟ್ಟವ್ರೆ. ಇನ್ನು ಹೊರಗಡೆ ಅವ್ರಿಗೆ ನೀರು ಅಲ್ಲಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತು ಅಂದರೆ ಸಾಕು, ಇವಳು ಅಷ್ಟೇ ನಮ್ಮ ಗೌರಿನೂ ನಮ್ಮ ಮಹಾಲಕ್ಷ್ಮಿ ಅಷ್ಟೇ ಬಿಟ್ಕೊಳ್ಳೋ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ವೀಡಿಯೋಸ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಸೊ ಮಚ್.